अमेरिका इस्रेल इरान मध्ये भीकर युद्ध. ಇರಾನ್ ಇಸ್ರೇಲ್ ಯುದ್ಧ ಭಾರತಕ್ಕೇನಿದೆ ನಷ್ಟ? ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಪರಮಾಣು ಒಪ್ಪಂದದ ಮಾತುಕತೆಗೆ ಸ್ಪಂದಿಸದ ಹಿನ್ನೆಲೆ ಇರಾನ್ ಮೇಲೆ ಯುದ್ಧದಾಹಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ನಡೆಸ್ತಾ ಇದ್ದಾವೆ. ಟೆಹರಾನ್ ಸೇರಿದಂತೆ ಇರಾನ್ನ ಹಲವಾರು ಪ್ರದೇಶಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಆವರಿಸಿದೆ. ಇರಾನ್ ಮೇಲೆ ಗದಾ ಪ್ರಹಾರವನ್ನ ನಡೆಸ್ತಾ ಇರೋ ಅಮೆರಿಕ ವಿಶ್ವದ ಸರ್ವಾಧಿಕಾರಿ ಪಟ್ಟಕ್ಕೇರೋ ದುರಾಸೆಯಲ್ಲಿದೆ. ಇರಾನಿನ 30ಕ್ಕೂ ಹೆಚ್ಚು ನಗರಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅಂತ ವರದಿಯಾಗಿದೆ. ದೇಶದ ದಕ್ಷಿಣ ಭಾಗದ ಮಿನಾಬ್ನಲ್ಲಿರೋ ಬಾಲಕಿಯರ ಶಾಲೆಯಲ್ಲಿ ದಾಳಿಗೆ ಕನಿಷ್ಠ 85 ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರು ಹತ್ಯೆ ಆಗಿದ್ದಾರೆ. ಇರಾನ್ ಕೂಡ ಇಸ್ರೇಲ್ ರಾಜಧಾನಿ ಮತ್ತು ಪಶ್ಚಿಮ ಏಷ್ಯಾದಲ್ಲಿರೋ ಅಮೆರಿಕದ ವಾಯುನೆಲೆಗಳಿರೋ ಇರಾಕ್, ಇಸ್ರೇಲ್, ಕುವೈತ್, ಬಹ್ರೇನ್, ಕತಾರ್, ಯುಎಇಗಳನ್ನ ಗುರಿಯಾಗಿಸಿಕೊಂಡು ಪ್ರತಿಕಾರದ ದಾಳಿಯನ್ನ ನಡೆಸಿದೆ. ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೇನ್ ಮತ್ತು ಕುವೈತ್ನಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಬಂದಿದೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಯುದ್ಧದ ಭೀಕರತೆ ತೀವ್ರವಾಗಿದೆ. ಈ ಯುದ್ಧದಿಂದ ಭಾರತ ದೇಶಕ್ಕೆ, ನಮ್ಮ ರೈತರಿಗೆ, ನಮಗೆ ಆಗೋ ಅನಾನುಕೂಲಗಳೇನು ಅನ್ನೋದರ ಅರಿವೇನೇ ಇಲ್ಲದೆ ಭಾರತದ ಕೆಲವು ಜನರು ಸಂಭ್ರಮ ಪಡ್ತಾ ಇದ್ದಾರೆ. 4-5 ದಿನಗಳ ಈ ಯುದ್ಧ ದೇಶಗಳ ನಡುವೆ ನಡೆಯೋ ವ್ಯವಹಾರಗಳನ್ನ ಮುಂದಿನ 2-3 ದಶಕಗಳು ಬಾಧಿಸುತ್ತೆ. ದಶಕಗಳಿಂದ ದೇಶಗಳು ಕಟ್ಕೊಂಡು ಬಂದಿರೋ ಆರ್ಥಿಕ ವ್ಯವಸ್ಥೆಯನ್ನ ನುಚ್ಚು ನೂರು ಮಾಡುತ್ತೆ. ನಾಗರಿಕತೆಯನ್ನ ಅನಾಗರಿಕಗೊಳಿಸುತ್ತೆ. ಇದಕ್ಕೆಲ್ಲ ಮೂಲ ಅಮೆರಿಕದ ಸಾಮ್ರಾಜ್ಯಶಾಹಿ ನಡವಳಿಕೆ. ಈ ಹೋರಾಟಗಳಲ್ಲಿ ನಾವು ಯಾವಾಗಲೂ ಸಾಮ್ರಾಜ್ಯಶಾಹಿತನದಿಂದ ತೊಂದರೆ ಅನುಭವಿಸ್ತಾ ಇರೋರ ಪರವಾಗಿ ನಿಲ್ಬೇಕು. ಈ ಸಾಮಾನ್ಯ ತಿಳುವಳಿಕೆ ನಮ್ಮಲ್ಲಿರಬೇಕು. ಈ ಸಂಘರ್ಷ ಈಗಾಗಲೇ ಭಾರತದ ಆರ್ಥಿಕ ಹಿತಾಸಕ್ತಿಗಳ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ ಆರಂಭಿಸಿದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಹೌದು, ಈ ದಾಳಿಗಳು ಹತ್ತಿರದ ತೈಲ ಉತ್ಪಾದಕ ಗಲ್ಫ್ ಅರಬ್ ದೇಶಗಳನ್ನ ಆತಂಕಕ್ಕೆ ದೂಡಿದೆ. ದೇಶಗಳಲ್ಲಿ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆ ತೈಲ ಬೆಲೆಗಳು 7 ತಿಂಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ದೇಶಗಳಲ್ಲಿ ಶಾಂತಿ ನೆಲೆಸಿದ್ರೆ ಬೆಲೆಗಳು ಇಳಿಬಹುದು, ಇಲ್ವಾದ್ರೆ ಬೆಲೆಗಳು ಹೆಚ್ಚಾಗಬಹುದು. ಸದ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ಏರಿಕೆ ಆಗಿದ್ದಾವೆ. ಜಾಗತಿಕವಾಗಿ ತೈಲ ಆಮದುದಾರರಲ್ಲಿ ಒಂದಾಗಿರೋ ಭಾರತ ವಾರ್ಷಿಕವಾಗಿ ಸುಮಾರು 2 ಬಿಲಿಯನ್ ಬ್ಯಾರೆಲ್ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ. ಇದರಿಂದ ತೈಲ ಬೆಲೆಯಲ್ಲಿ ಪ್ರತಿ $1 ಏರಿಕೆಯಿಂದ ಆಮದು ಬಿಲ್ ವರ್ಷಕ್ಕೆ $2 ಬಿಲಿಯನ್ ಹೆಚ್ಚಾಗಬಹುದು. ಹೆಚ್ಚಿನ ತೈಲ ಬೆಲೆ ಭಾರತಕ್ಕೆ ಅನಾನುಕೂಲಕರ. ಇಷ್ಟೇ ಅಲ್ಲ, ತೈಲ ಪೂರೈಕೆ ಅಸ್ತವ್ಯಸ್ತ ಆಗೋ ಭಯಾನೂ ಕೂಡ ಇದೆ. ವಿಶ್ವದಲ್ಲಿ ಬಳಸೋ ತೈಲ ಮತ್ತು ನೈಸರ್ಗಿಕ ಅನಿಲದ ಸುಮಾರು 1/5 ಭಾಗವಾಗಿರೋ ಹಾರ್ಮುಜ್ ಜಲಸಂಧಿಯ ಮೂಲಕ ಇಂಧನ ಹರಿವನ್ನ ಅಡ್ಡಿಪಡಿಸೋ ಅಪಾಯ ಕೂಡ ಇದೆ. ಇದು ದೀರ್ಘಕಾಲದವರೆಗೂ ಮುಂದುವರೆದ್ರೆ ಇನ್ನೂ ಕೂಡ ಅನಾನುಕೂಲ ಆಗುತ್ತೆ. ಯುದ್ಧದ ಭೀತಿ ಹೆಚ್ಚಿದಂತೆ ತೈಲ ಬೆಲೆಗಳು ವಾರದಲ್ಲಿ ಪ್ರತಿ ಬ್ಯಾರೆಲ್ಗೆ $72ಗಿಂತ ಹೆಚ್ಚು ಏರಿಕೆ ಆಗಿದೆ. ಜಾಗತಿಕ ಆರ್ಥಿಕತೆಗೆ ಭಾರಿ ಪರಿಣಾಮ ಉಂಟಾಗುತ್ತೆ. ಹೀಗಿರುವಾಗ ವಿಶ್ವದಲ್ಲಿನೇ ಭಾರತ 3ನೇ ಅತಿ ದೊಡ್ಡ ತೈಲ ಬಳಕೆದಾರನಾಗಿರುವಾಗ ಭಾರತಕ್ಕೆ ಎಷ್ಟು ಸಂಕಷ್ಟ ಉಂಟಾಗಬಹುದು ಅಂತ ಯೋಚನೆ ಮಾಡಿ. 40%ಗಿಂತ ಹೆಚ್ಚು ತೈಲ ಇಲ್ಲಿಂದಲೇ ಭಾರತ ಪಡೆಯುವಾಗ ಅಡ್ಡಿ ಏನಾದರೂ ಆದರೆ ಏನಾಗಬಹುದು? ಜೊತೆಗೆ ಭಾರತೀಯ ಬಾಸ್ಮತಿ ಅಕ್ಕಿಗೆ ಅತಿ ದೊಡ್ಡ ಮಾರುಕಟ್ಟೆ ಆಗಿರೋ ಇರಾನ್ನಲ್ಲಿ ಅಂತಾರಾಷ್ಟ್ರೀಯ ವಹಿವಾಟುಗಳು ಸ್ಥಗಿತಗೊಳ್ತಾ ಇರೋ ಹಿನ್ನೆಲೆ ಭಾರತದ ಅಕ್ಕಿ ರಫ್ತಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಭಾರತದ ಒಟ್ಟು ಬಾಸ್ಮತಿ ಅಕ್ಕಿ ರಫ್ತಿನಲ್ಲಿ 4ನೇ 1 ಭಾಗ ಅಂದರೆ 25% ಇರಾನ್ಗೆ ಹೋಗುತ್ತೆ. 20% ಅಕ್ಕಿ ಇರಾಕ್ಗೆ ರಫ್ತಾಗಿದೆ. ಈ ಬಗ್ಗೆ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘ ಹೇಳುತ್ತೆ.
ಈ ರಫ್ತುಗಳು 20 ಲಕ್ಷ ಟನ್ಗಳಿಗಿಂತ ಹೆಚ್ಚು ಬಾಸ್ಮತಿ ಅಕ್ಕಿಯನ್ನ ಹೊಂದಿದಾವೆ. ಇದರ ಒಟ್ಟು ಮೌಲ್ಯ 1.09 ಲಕ್ಷ ಕೋಟಿ ರೂಪಾಯಿಗಿಂತನೂ ಹೆಚ್ಚಿದೆ. ಇರಾನ್ನಲ್ಲಿನ ಸಂಘರ್ಷ ಇರಾಕ್ಗೆ ಹೋಗಬೇಕಾದ ಅಕ್ಕಿ ರಫ್ತಿನ ಮೇಲೂ ಕೂಡ ಪರಿಣಾಮ ಬೀರಿದೆ. ಈಗ ಈ 1.09 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ಆತಂಕಕ್ಕೆ ಸಿಲುಕಿದೆ. ಈಗ ಯುದ್ಧ ಪ್ರಾರಂಭವಾದ ಹಿನ್ನೆಲೆ ಭಾರತೀಯ ಬಾಸ್ಮತಿ ಅಕ್ಕಿ ರಫ್ತುಗಳು ವಾಸ್ತವಿಕವಾಗಿ ಸ್ಥಗಿತಗೊಂಡಿದೆ. ಭಾರತದ ಅಕ್ಕಿ ರಫ್ತಾಗದೆ ಭಾರತೀಯ ಮಾರುಕಟ್ಟೆಯಲ್ಲಿನೇ ಅಕ್ಕಿ ದಾಸ್ತಾನು ಹೆಚ್ಚು ಮತ್ತು ಬೆಲೆ ಕುಸಿಯೋ ಆತಂಕ ಕೂಡ ಇದೆ. ಇದು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನ ಹುಟ್ಟುಹಾಕುತ್ತೆ. ಇನ್ನು ಈ ಇರಾನ್ ಸಂಘರ್ಷದ ಪ್ರಭಾವ ಭಾರತದ ಮೇಲೆ ಕೇವಲ ಅಕ್ಕಿ ರಫ್ತಿನಲ್ಲಿ ಅಷ್ಟೇ ಅಲ್ಲ, ಚಹಾ ರಫ್ತಿನ ಮೇಲೂ ಕೂಡ ಬೀರುತ್ತೆ. 2024-25ರಲ್ಲಿ ಭಾರತದಿಂದ ಇರಾನ್ಗೆ ಸುಮಾರು 7,000 ಕೋಟಿ ರೂಪಾಯಿ ಮೌಲ್ಯದ ಚಹಾವನ್ನ ರಫ್ತು ಮಾಡಿತ್ತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಕಾಳಗ ಇರಾಕ್, ಜೋರ್ಡಾನ್, ಲೆಬನಾನ್, ಸಿರಿಯಾ, ಯೆಮೆನ್ ಸೇರಿ ಹಲವು ರಾಷ್ಟ್ರಗಳಿಗೆ ಸರಕುಗಳನ್ನು ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 10 ದೇಶಗಳಿಗೆ ಉತ್ಪನ್ನಗಳ ಸಾಗಣೆಗೆ ಈಗಾಗಲೇ ತಡೆಯನ್ನ ಹಿಡಿಯಲಾಗಿದೆ. ಇದು ಭಾರತಕ್ಕೆ ದೊಡ್ಡ ಸಮಸ್ಯೆಯನ್ನ ಸೃಷ್ಟಿ ಮಾಡಿದೆ. ಇಂಧನ ಬೆಲೆ ಹೆಚ್ಚಾದ್ರೆ ಸಾರಿಗೆ ವೆಚ್ಚ ಹೆಚ್ಚುತ್ತೆ. ಇದರಿಂದ ಆಹಾರ ಸೇರಿದಂತೆ ದೈನಂದಿನ ವಸ್ತುಗಳ ಬೆಲೆ ಕೂಡ ಏರಬಹುದು. ಇನ್ನು ಇರಾನ್ನಲ್ಲಿ ಸುಮಾರು 10,000 ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು, ಹಾಗೇನೆ ಇಸ್ರೇಲ್ನಲ್ಲಿ ಸುಮಾರು 25,000 ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಇದ್ದಾರೆ. ಬೃಹತ್ ಸಂಖ್ಯೆಯ ಭಾರತೀಯರು ಉಭಯ ರಾಷ್ಟ್ರಗಳಲ್ಲಿ ನಡೀತಾ ಇರೋ ಈ ಯುದ್ಧದಲ್ಲಿ ಸಿಲ್ಕೊಂಡಿದ್ದಾರೆ. ಯುದ್ಧ ವಿಸ್ತರಣೆಯಾದ್ರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಲಕ್ಷಾಂತರ ಭಾರತೀಯರ ಉದ್ಯೋಗದ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆ ಕೂಡ ಇದೆ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ಈಗಾಗಲೇ ಅಡ್ಡಿ ಉಂಟಾಗಿದೆ. ಯಾಕಂದ್ರೆ ಈ ಕಾರಿಡಾರ್ಗೆ ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲ್ ಹೈಫಾ ಬಂದರಿನ ಮೂಲಕ ಸಂಪರ್ಕ ಬೇಕಾಗಿದೆ. ಪ್ರಸ್ತುತ ಸಂಘರ್ಷ ಚಾಬಹಾರ್ ಬಂದರು ಯೋಜನೆ, ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾ, ಯುರೇಷಿಯಾದ ವ್ಯಾಪಾರ ಸಂಪರ್ಕದ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಮೇಲಿನ ಭಾರತದ ಹೂಡಿಕೆಯ ಮೇಲೆ ಪರಿಣಾಮ ಬೀರಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇರೋ ಉತ್ತಮ ಮಾರ್ಗ ಸಂಘರ್ಷವನ್ನ ಕೊನೆಗೊಳಿಸಲು ಕದನ ವಿರಾಮಕ್ಕಾಗಿ ಅಂತಾರಾಷ್ಟ್ರೀಯ ಕರೆಯನ್ನ ಕೊಡೋದು. ಆದ್ರೆ ಇದನ್ನ ಮಾಡೋ ಧೈರ್ಯ ಮೋದಿ ಅವರಿಗಿಲ್ಲ. ಒಟ್ಟಾರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಉದ್ವಿಗ್ನತೆ ಕೇವಲ 3 ದೇಶಗಳ ಸಮಸ್ಯೆ ಅಷ್ಟೇ ಅಲ್ಲ. ಇದು ಜಾಗತಿಕ ಭದ್ರತೆ, ತೈಲ ಸರಬರಾಜು ಮತ್ತು ಆರ್ಥಿಕತೆ ಮೇಲೆ ಪರಿಣಾಮ ಬೀರೋ ಪ್ರಮುಖ ಬೆಳವಣಿಗೆ ಆಗಿದೆ. ದೀರ್ಘಕಾಲದ ಇಸ್ರೇಲ್ ಇರಾನ್ ಸಂಘರ್ಷ ಭಾರತದ ಸರಕು ಸಾಗಣೆ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ಜಗತ್ತಿನ ಹಲವು ದೇಶಗಳಿಗೆ ದೊಡ್ಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ತೈಲ ಆಮದು ಮಾಡಿಕೊಂಡು ಪರಿಸ್ಥಿತಿ ನಿಭಾಯಿಸ್ತಾ ಇದ್ರೂ ಈ ಯುದ್ಧ ಏನಾದರೂ ಮುಂದುವರೆದ್ರೆ ಭಾರತದ ಆರ್ಥಿಕತೆಯ ಸ್ಥಿರತೆಗೆ ದೊಡ್ಡ ಸವಾಲು ಎದುರಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.